ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ತುಂಬ ಜನ ಮದುವೆ ವಿಚಾರವಾಗಿ ಹೆಸರು ಬಲ ಅಂತ ಫೋನ್ ಮಾಡ್ತಾರೆ. ಹೆಸರು ಬಲ ನೋಡಬೇಕು, ನೋಡ್ತೀರಾ ಅಂತ ಕೇಳ್ತಾರೆ. ಹುಡುಗನ ಹೆಸರು ರಮೇಶ್ ಅಂತ ಇದೆ, ಹುಡುಗಿ ಹೆಸರು ಪುಷ್ಪ ಅಂತ ಇದೆ. ದಯವಿಟ್ಟು ಇಬ್ಬರದು ಹೆಸರು ಬಲ ಹೇಗಿದೆ ನೋಡಿಕೊಡಿ ಅಂತ ಕೇಳ್ತಾರೆ. ಆದರೆ ಈ ಹೆಸರು ಬಲ ಅನ್ನುವಂಥದ್ದು ಖಂಡಿತವಾಗಿಯೂ ಜ್ಯೋತಿಷ್ಯದಲ್ಲಿ ಬರೋದಿಲ್ಲ. ಏಕೆಂದರೆ ಮದುವೆ ಜೀವನ ಅನ್ನುವಂಥದ್ದು, ಈಗ ಮದುವೆ ಮುಂಚೆ ನೋಡುವಂಥ ಈ ಸಾಲಾವಳಿ ಅಂತ ಏನಿದೆ, ಇದು ಆ ವಧೂವರರಿಬ್ಬರ ಜಾತಕದಲ್ಲಿ ನಡೆಯುತ್ತಿರುವಂತಹ ದಶಾಭುಕ್ತಿಗಳ ಸಮಯದ ಮೇಲೆ, ಆ ದಶಾಭುಕ್ತಿಗಳು ಸೂಚಿಸುವಂತಹ ಸಂಯೋಗದ ಮೇಲೆ ನಿಂತಿರುತ್ತೆ. ಮದುವೆ ಜೀವನಕ್ಕೆ ಅನುಕೂಲವಾಗಿರುವಂತಹ ಸಂಯೋಗ ಇತ್ತು ಅಂತಂದರೆ ಆ ಮದುವೆ ಜೀವನ ಖಂಡಿತವಾಗಿ ಉತ್ತಮವಾಗಿರುತ್ತೆ. ಅನಾನುಕೂಲವಾಗಿರುವಂತಹ ಸಂಯೋಗ ಏನಾದರೂ ಅವರಿಬ್ಬರಿಗೂ ನಡೀತಾ ಇರುವಂತಹ ದಶಾಭುಕ್ತಿಗಳಲ್ಲಿ ಬಂದರೆ ಖಂಡಿತವಾಗಿ ಆ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಯಾವಾಗ ಈ ಅನಾನುಕೂಲವಾಗಿರುವಂತಹ ಸಂಯೋಗವಿರುವಂತಹ ಸಮಯ ಶುರುವಾಗುತ್ತದೋ ಆಗಲೇ ಅವರ ಮದುವೆ ಜೀವನದಲ್ಲಿ ಅಡೆತಡೆಗಳು ಅನ್ನೋದು ಉಂಟಾಗಿ ಡೈವರ್ಸ್ವರೆಗೂ ತಗೊಂಡೋಗುತ್ತೆ. ಇದೆಲ್ಲ ಸಮಯದ ಮೇಲೇ ನಿರ್ಧಾರ ಮಾಡಬೇಕು. ಬರೀ ಈ ಹುಡುಗನ ಒಂದು ಹೆಸರು ಮೇಲೆ ಹುಡುಗಿ ಹೆಸರು ಮೇಲೆ ಯಾವ ಮ್ಯಾಚಿಂಗ್ ಮಾಡಿಕೊಡಿ, ಅವ್ರ ಹೆಸರು ಬಲ ನೋಡಿ, ಖಂಡಿತವಾಗಿಯೂ ಆ ಒಂದು ಕಾನ್ಸೆಪ್ಟು ಖಂಡಿತವಾಗಿಯೂ ಫೇಲ್ಯೂರ್ ಆಗುತ್ತೆ. ಅವರಿಬ್ಬರಿಗೂ ನಡೀತಾ ಇರುವಂಥ ಆ ಟೈಮ್ ಏನಾದರೂ ಸಪೋರ್ಟಿವ್ ಆಗಿತ್ತು ಅಂತಂದರೆ ಮದುವೆ ಜೀವನ ಖಂಡಿತ ಚೆನ್ನಾಗಿರುತ್ತೆ. ಟೈಮ್ ಚೆನ್ನಾಗಿಲ್ವಾ, ಸಂಯೋಗ ಸರಿ ಇಲ್ವಾ, ಡೈವರ್ಸ್ ಆಗ್ಬೋದು ಅಥವಾ ಗಲಾಟೆಯಿಂದ ಜೀವನ ನಡೀಬೋದು. ಈ ರೀತಿ ಅವರಿಬ್ಬರಿಗೂ ನಡೀತಾ ಇರುವಂತಹ ವಧೂವರರ ಜಾತಕದಲ್ಲಿನ ದಶಾಭುಕ್ತಿಯ ಮೇಲೆ ಅವರಿಬ್ಬರ ಮದುವೆಯನ್ನು ಹೊಂದಾಣಿಕೆ ಮಾಡಬೇಕು. ಅದು ಬಿಟ್ಟು ಬರೀ ಆ ಒಂದು ಗಣಕೂಟ ನೋಡುವಂಥದ್ದು, ಹೆಸರು ಬಲದಿಂದ ಮಾಡೋದು ಖಂಡಿತವಾಗಲೂ ತಪ್ಪಾದ ಕ್ರಮವಾಗುತ್ತೆ. ಈ ಹೆಸರು ಬಲ ಅಥವಾ ಗಣಕೂಟ ಅನ್ನುವಂಥದ್ದು ಕೇವಲ ಆ ವಧೂವರರ ನಕ್ಷತ್ರಗಳ ಮೇಲೆ ಮಾತ್ರ ನೋಡ್ತಾರೆ. ಆದರೆ ಜಾತಕ ಅನ್ನುವಂಥದ್ದು ಅವರ ಒಟ್ಟಾರೆ ಜೀವನದ, ಮದುವೆ ಜೀವನದ ವಿಚಾರವನ್ನು ತಿಳಿಸುತ್ತೆ. ಈ ಹೆಸರು ಬಲ ಅನ್ನೋದನ್ನು ಯಾವ ರೀತಿ ನೋಡ್ತಾರೆ ಅಂತಂದರೆ, ಉದಾಹರಣೆಗೆ ಹುಡುಗನ ಹೆಸರು ರಮೇಶ್ ಅಂತ ಇರುತ್ತೆ. ಆ ರ ಅನ್ನೋ ಅಕ್ಷರಕ್ಕೆ ಬರುವಂಥ ನಕ್ಷತ್ರವನ್ನು ನೋಟ್ ಮಾಡ್ಕೊತಾರೆ. ಇನ್ನು ವಧುವಿನ ಹೆಸರು ಪುಷ್ಪ ಅಂತ ಇದೆ ಅಂದ್ಕೊಳ್ಳಿ. ಆ ಒಂದು ಪುಷ್ಪ ಒಂದು ಹೆಸರಿಗೆ ಬರುವಂಥ ಪು ಅಕ್ಷರಕ್ಕೆ ಯಾವ ನಕ್ಷತ್ರ ಬರುತ್ತೆ ಅದನ್ನು ನೋಟ್ ಮಾಡ್ಕೊತಾರೆ. ಸೊ ಇವರಿಬ್ಬರ ಹೆಸರಿನ ಮೊದಲನೇ ಅಕ್ಷರದಲ್ಲಿ ಬರುವಂಥ ನಕ್ಷತ್ರದ ವರ್ಗೀಕರಣದಂತೆ ಗಣಕೂಟವನ್ನು ಬರೀತಾರೆ. ಇದು ಫಿಕ್ಸು, ಅದೆಲ್ಲ ಫಿಕ್ಸ್ ಆಗಿರುತ್ತೆ. ಈ ವಧುವರ ಇಬ್ಬರ ಯಾವ ನಕ್ಷತ್ರ ಬಂದಿರುತ್ತೋ ಆ ನಕ್ಷತ್ರದ ಮೇಲೆ ವರ್ಗೀಕರಣ ಮಾಡ್ತಾರೆ. ಈಗ ರ ಅಕ್ಷರದಲ್ಲಿ ಚಿತ್ತ ನಕ್ಷತ್ರ ಬರುತ್ತೆ. ಅದೇ ರೀತಿ ವಧುವಿನ ಹೆಸರಾಗಿರುವ ಪುಷ್ಪ ಅನ್ನೋ ಹೆಸರಿನಲ್ಲಿ ಹಸ್ತ ನಕ್ಷತ್ರ ಬರುತ್ತೆ. ಈ ನಕ್ಷತ್ರಗಳಿಗೆ ವರ್ಗೀಕರಣ ಮಾಡುವಂಥ ಒಂದು ಚಾರ್ಟ್ ಇದೆ. ಆ ಚಾರ್ಟ್ ಪ್ರಕಾರ ಒಂದು ಕೋಷ್ಟಕವನ್ನು ತಯಾರಿಸಿಬಿಟ್ಟು ಅದರಲ್ಲಿ ಬರುವಂತಹ 36 ಪಾಯಿಂಟ್ಗೆ ಇಷ್ಟು ಪಾಯಿಂಟ್ ಬರುತ್ತದೋ ಅದರ ಮೇಲೆ ನಿಮಗೆ ಅನುಕೂಲ ಅನಾನುಕೂಲದ ಬಗ್ಗೆ ಹೇಳಿ ಕಳಿಸ್ತಾರೆ. ಆದರೆ ಕೇವಲ ನಕ್ಷತ್ರಗಳ ವರ್ಗೀಕರಣ ಪಟ್ಟಿಯಿಂದ ತೆಗೆದುಕೊಂಡು ಬಂದಿರುವಂತಹ ಪಾಯಿಂಟ್ಸ್ ಮೇಲೆ ಹುಡುಗ ಹುಡುಗಿ ಇಬ್ಬರಿಗೂ ಕೂಡ ಒಂದು ಗಣಕೂಟ ಅಂತ ಬರೀತಾರಲ್ವಾ, ಅದು ಖಂಡಿತ ಸಕ್ಸಸ್ ನಮ್ಗೆ ಕೊಡೋದಿಲ್ಲ. ಎಷ್ಟೋ ಮದುವೆಗಳು ಈ ರೀತಿ ಹೊಂದಾಣಿಕೆ ಮಾಡಿಸಿ ಕೂಡ ವಿಚ್ಛೇದನಕ್ಕೆ ಹೋಗಿವೆ. ಇದಕ್ಕೆ ಕಾರಣವನ್ನು ಪರಿಶೀಲನೆ ಮಾಡಿದಾಗ ವಧೂವರರ ಇಬ್ಬರ ಜಾತಕದಲ್ಲೂ ನಡೆಯುತ್ತಿರುವಂತಹ ದಶಾಭುಕ್ತಿಗಳೇ ಪ್ರಮುಖವಾಗಿ ಕಾರಣವಾಗುತ್ತವೆ. ಈ ದಶಾ ಅಂತಂದರೆ ಏನಂದರೆ ಅದೊಂದು ದಿಕ್ಕು. ಪ್ರತಿಯೊಬ್ಬ ಮನುಷ್ಯನಿಗೆ ಜನ್ಮ ಸಮಯದಿಂದ ಸಾವಿನವರೆಗೂ ಒಂದು ಸಮಯ ಅಂತ ಇರುತ್ತೆ. ಆ ಸಮಯದಲ್ಲಿ 9 ಗ್ರಹಗಳ ಒಂದು ದಶಾಭುಕ್ತಿ ಎನ್ನುವಂಥದ್ದು ನಡೀತಾ ಇರುತ್ತೆ. ಸೊ ಈಗ ನಡೀತಾ ಇರುವಂಥ ಪ್ರಸ್ತುತ ಸಮಯದಲ್ಲಿ ನಡೀತಾ ಇರುವಂಥ ಗ್ರಹ ಮದುವೆ ಜೀವನಕ್ಕೆ ಯಾವ ರೀತಿ ಸಂಯೋಗವನ್ನು ಹೊಂದಿದೆಯೋ ಅದರ ಮೇಲೆ ಅವರ ಮದುವೆ ಜೀವನ ಅನ್ನುವಂಥದ್ದು ನಿರ್ಧಾರ ಆಗಿರುತ್ತೆ. ಸೊ ಮದುವೆ ಹೊಂದಾಣಿಕೆಯನ್ನು ಮಾಡಿಸ್ಬೇಕಂದ್ರೆ ವಧೂವರರ ಇಬ್ಬರ ಜಾತಕದಲ್ಲಿನ ದಶಾಭುಕ್ತಿಗಳ ಅನುಸಾರವಾಗಿ ಬರುವಂಥ ಸಂಯೋಗವನ್ನು ಪರಿಶೀಲಿಸಿ ಹೊಂದಿಸಬೇಕಾಗುತ್ತದೆ. ಅಲ್ಲಿ ಸಂಯೋಗ ಅನಾನುಕೂಲ ಇತ್ತು ಅಂತಂದರೆ ಸೊ ವಧು ಆಗಲಿ ವರ ಆಗಲಿ ಅವರಿಬ್ಬರು ಕಾಂಪ್ರಮೈಸ್ ಮಾಡಿಕೊಂಡೇ ಜೀವನ ನಡೆಸಬೇಕಾಗತ್ತೆ.
ಒಂದು ವೇಳೆ ಇಬ್ಬರ ಜಾತಕ ಇಲ್ಲದೇ ಇದ್ದಾಗ ಅವರು ಹುಟ್ಟಿರುವಂತಹ ದಿನಾಂಕ ಮತ್ತು ಸಮಯ ತಿಳಿಯದೇ ಇರುವಂತಹ ಒಂದು ಸಮಯದಲ್ಲಿ ಪ್ರಶ್ನಾಶಾಸ್ತ್ರ ಅಂತ ಬರುತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ತಾತ್ಕಾಲಿಕ ಕುಂಡಲಿಯ ಸಹಾಯದಿಂದ ನೀವು ಒಂದು ಪ್ರಶ್ನಾಶಾಸ್ತ್ರದಲ್ಲಿ ನಿಮ್ಮ ಬಳಿ ಒಂದು ಸಂಖ್ಯೆಯನ್ನು ಕೇಳ್ತೀವಿ. ಆ ಸಂಖ್ಯೆ ಮುಖಾಂತರ ಬರುವಂತಹ ತಾತ್ಕಾಲಿಕ ಕುಂಡಲಿಯ ಸಹಾಯದಿಂದ ಮದುವೆ ಜೀವನ ಹೊಂದಾಣಿಕೆ ಉತ್ತಮವಾಗಿರುತ್ತಾ ಅಥವಾ ಇಲ್ಲ ಅನ್ನೋದನ್ನು ಖಂಡಿತವಾಗಿ ನಿರ್ಧರಿಸಬಹುದಾಗಿದೆ. ಮದುವೆ ಹೊಂದಾಣಿಕೆಯ ಎಲ್ಲ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.